ಗನ್ಮ್ಯಾನ್ಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಸಚಿವಾಲಯದ ಸಿಬ್ಬಂದಿ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ. ಗನ್ಮ್ಯಾನ್ಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಸಚಿವಾಲಯದ ಸಿಬ್ಬಂದಿ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ. ಎರವಲು ಸೇವೆ ಮೇಲೆ ಕೆಎಸ್ಆರ್ಪಿ ಪೊಲೀಸ್ ಕಾನ್ಸ್ಟೇಬಲ್ ಸತೀಶ್ನನ್ನ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ನಿಯೋಜಿಸಿಕೊಂಡಿದ್ದಾರೆ. ಅವರನ್ನ ಸಚಿವಾಲಯಕ್ಕೆ ವಿಲೀನ ಮಾಡಿದ್ರೆ ಮುಂದೆ ಸತೀಶ್ ತಮ್ಮ ಹಳೆಯ ಸೇವೆಯನ್ನ ಬಳಸಿಕೊಂಡು ಮುಂದೆ ಅಂಡರ್ ಸೆಕ್ರೆಟರಿಯೇಟ್ ವರೆಗೂ ಕೂಡ ಪ್ರಮೋಷನ್ ಪಡೆಯಲು ಅವರಿಗೆ ಅವಕಾಶ ಇದೆ. ಕೆಎಎಸ್ ಅಧಿಕಾರಿಗೆ ದೊರೆಯುವ ಹುದ್ದೆಯನ್ನ ಒಬ್ಬ ಕಾನ್ಸ್ಟೇಬಲ್ ಕೆಎಎಸ್ ಮಟ್ಟದ ಹುದ್ದೆ ಕೊಡಿಸಲು ಮುಖ್ಯ ಕಾರ್ಯದರ್ಶಿ ಅವರು ಮುಂದಾಗಿರುವ ಹಿಂದಿನ ಉದ್ದೇಶ ಏನು ಅಂತ ಸಚಿವಾಲಯ ನೌಕರರ ಸಂಘದ ಉಪಾಧ್ಯಕ್ಷ ರಮೇಶ್ ಪ್ರಶ್ನಿಸಿದ್ದಾರೆ. ಇವತ್ತೇ ಸತೀಶ್ ಅವರನ್ನ ವಾಪಸ್ ಅವರ ಇಲಾಖೆಗೆ ಕಳಿಸಬೇಕು. ಎರವಲು ಸೇವೆ ಮೇಲೆ ಸಚಿವಾಲಯದಲ್ಲಿ 5 ವರ್ಷ ಅವಧಿ ಪೂರ್ಣ ಆದರೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಬೇರೆ ಇಲಾಖೆಯ ನೌಕರರನ್ನ ವಾಪಸ್ ಕಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಐಎಎಸ್ ಆಫೀಸರ್ಗಳಿಗೆ ಇಲ್ಲಿಂದ ಗುಪ್ತ ವಿಚಾರಗಳನ್ನ ಸತೀಶ್ ಲೀಕ್ ಮಾಡ್ತಾರೆ. ಯಾರ್ಯಾರನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಲಾಗ್ತಿದೆ ಎಂಬ ಮಾಹಿತಿ ನೀಡಿ ಐಎಎಸ್ ಅಧಿಕಾರಿಗಳಿಗೆ ಹತ್ತಿರ ಆಗಿದ್ದಾನೆ. ಮುಖ್ಯ ಕಾರ್ಯದರ್ಶಿ ನಮ್ಮ ಅಹವಾಲನ್ನ ಕೇಳ್ತಿಲ್ಲ ಅಂತ ಸಚಿವಾಲಯ ನೌಕರರ ಸಂಘದ ಉಪಾಧ್ಯಕ್ಷ ರಮೇಶ್ ಆರೋಪಿಸಿದ್ದಾರೆ. ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಗಿರೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಈ ವಿಚಾರಕ್ಕೆ ಏನಾದ್ರೂ ಅಂತಿಮ ರೂಪುರೇಷವನ್ನ ಕೊಡೋಕೆನಾದ್ರೂ ಬೇರೆ ಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು ಏನಾದ್ರೂ ಮುಂದಾಗ್ತಿದಾರಾ ಅಥವಾ ಏನೂ ಇಲ್ವಾ? ಅರುಣ್, ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರೋದ್ರಿಂದ ಮುಖ್ಯ ಕಾರ್ಯದರ್ಶಿ ಅವರು ಆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಭಾಗವಹಿಸಿರುವಂತದ್ದು. ಇನ್ನೊಂದ್ ಕಡೆ ಸಚಿವಾಲಯ ನೌಕರರು ಏನಿದ್ರೆ ಅವರ ಧರಣಿಯನ್ನ ಮುಂದುವರಿಸಿರುವಂತದ್ದು. ಅವರ ಪ್ರಮುಖ ಬೇಡಿಕೆ ಯಾರ್ಯಾರು ಎರವಲು ಸೇವೆ ಮೇಲೆ 5 ವರ್ಷ ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ, ಸಚಿವಾಲಯ ನೌಕರರ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ನೀವು ತಕ್ಷಣ ಅವರವರ ಮಾತೃ ಇಲಾಖೆಗೆ ಬಿಡುಗಡೆಗೊಳಿಸಬೇಕು ಅನ್ನುವಂತ ಒಂದು ಪ್ರಮುಖ ಆರೋಪ. ಮತ್ತೆ ಬಹಳ ಮುಖ್ಯವಾದಂಥದ್ದು ಸತೀಶ್ ಅವರು ಏನು ಕೆಎಸ್ಆರ್ಪಿ ಕಾನ್ಸ್ಟೇಬಲ್ ಆಗಿದ್ದಂತ ಸತೀಶ್ ಅವರನ್ನ ಏನು ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿರುವಂತದ್ದು ಟೈಪಿಸ್ಟ್ ಆಗಿ. ಸೊ ಅದನ್ನ ಅವರ ಸೇವೆಯನ್ನ ಅವ್ರನ್ನ ವಾಪಸ್ ಅವರ ಮಾತೃ ಇಲಾಖೆಗೆ ಕಳಿಸಿ ಅನ್ನುವಂತ ಒಂದು ಆಗ್ರಹ ಈ ಒಂದು ನೌಕರರದ್ದು, ಧರಣಿ ಮಾಡ್ತಿರುವಂತ ನೌಕರರದ್ದು. ಇದರಲ್ಲಿ ಮುಖ್ಯ ಕಾರ್ಯದರ್ಶಿ ಅವರು ನಮ್ಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಮತ್ತೆ ನಮ್ಮ ಅಹವಾಲನ್ನ ಸ್ವೀಕರಿಸಲಿಕ್ಕೆ ಮುಖ್ಯ ಕಾರ್ಯದರ್ಶಿ ಅವರು ರೆಡಿ ಇಲ್ಲ ಅನ್ನುವಂತ ಒಂದು ಪ್ರಮುಖವಾದಂತ ಆರೋಪವನ್ನ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸಚಿವಾಲಯ ನೌಕರರು ಧರಣಿಯನ್ನ ಮುಂದುವರ್ಸಿದ್ದಾರೆ. ಅವರನ್ನು ಏನ್ ಸಮಸ್ಯೆ ಅಂತ ಸಿಬ್ಬಂದಿಗಳಿಗೆ? ಬೇರೊಬ್ಬರನ್ನ ಎರವಲು ಮೇಲೆ ತಂದಿಟ್ಕೊಂಡ್ರೆ ಇವ್ರಿಗೆ ಏನ್ ಸಮಸ್ಯೆ? ಇವರನ್ನಲ್ಲಿ ಸೇರಿಸ್ಕೊಂಡಿಲ್ಲ ಅನ್ನೋದಕ್ಕೋಸ್ಕರ ಈ ಪ್ರತಿಭಟನೆಯಾ ಏನು ಅಂತ? ಅರುಣ್, ಈಗ ಪ್ರಮುಖವಾಗಿ ಏನು ಸತೀಶ್ ಅನ್ನುವಂತ ಕೆಎಸ್ಆರ್ಪಿ ಕಾನ್ಸ್ಟೇಬಲ್ ಅವ್ರನ್ನ ಏನು ಈಗ ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಯಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು 2003ರಲ್ಲಿ ಬಂದು ಇಲ್ಲಿ ಎರವಲು ಸೇವೆ ಮೇಲೆ ಕೆಲಸವನ್ನು ಆರಂಭಿಸಿದ್ದು. ಅವರು ಆಕ್ಚುಯಲ್ ಆಗಿ ಬಂದಿದ್ದು ಕಾನ್ಸ್ಟೇಬಲ್ ಅಂತಾನೆ ಇಲ್ಲಿ ಬಂದಿದ್ದು. ಸೊ ಆ ಸಂದರ್ಭದಲ್ಲಿ ಅವರನ್ನ ಟೈಪಿಂಗ್ ಕೂಡ ಬಳಸ್ಕೊಳ್ಳಾಗ್ತಾ ಇತ್ತು. ಸೊ ಅವರು ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಯಲ್ಲಿ ಏನ್ ಟೈಪಿಂಗ್ ಮಾಡ್ತಾ ಇದ್ರು, ಅಲ್ಲಿ ಪ್ರಮುಖವಾದಂತ ವಿಷಯಗಳು ಚರ್ಚೆ ಆಗ್ತಾ ಇದ್ವು. ಎಲ್ಲ ಐಎಎಸ್ ಆಫೀಸರ್ಗಳ ಫೈಲ್ಗಳೆಲ್ಲವೂ ಕೂಡ ಅಲ್ಲಿ ನೋಡ್ಲಾಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಅವರು ಐಎಎಸ್ ಅಧಿಕಾರಿಗಳ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ಅಲ್ಲೇ ಎಲ್ಲ ಐಎಎಸ್ ಅಧಿಕಾರಿಗಳ ಹತ್ತಿರರಾಗಿ ಈ ರೀತಿ ಈಗ ಕೇಡರ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಭಾವನೆ. ಅಂದ್ರೆ ಈಗ ಅವ್ರು ಏನಾದ್ರು ಸಚಿವಾಲಯ ನೌಕರರಿಗೆ ವಿಲೀನ ಆದ್ರೆ, ಸಚಿವಾಲಯಕ್ಕೆ ಅವರು ಏನಾದ್ರು ವಿಲೀನ ಆದ್ರೆ ಅವ್ರಿಗೆ ಮುಂದೆ ಅಂಡರ್ ಸೆಕ್ರೆಟರಿ ವರೆಗೆ ಅವರು ತಮ್ಮ ಹಿಂದಿನ ಹಳೆಯ 16 ವರ್ಷದ ಸರ್ವಿಸ್ ಅನ್ನ ಬಳಸ್ಕೊಂಡು ಅಂಡರ್ ಸೆಕ್ರೆಟರಿ ವರೆಗೆ ಪ್ರಮೋಷನ್ ನ ತೆಗೆದುಕೊಳ್ಬಹುದು. ಈ ಮೊದಲು ಈಗ ಕೆಲಸ ಮಾಡ್ತಿರೋ ಅಂತಂದ್ರೆ ಸಚಿವಾಲಯದಲ್ಲಿ ನೌಕರ ಕೆಲಸ ಮಾಡ್ತಿರೋರಿಗೆ ಅವ್ರು ಇನ್ನೂ ಓಕೆ ಗಿರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರದ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಒತ್ತುವರಿ ಆಗಿರೋ ರಾಜಾ ಕಾಲುವೆಗಳನ್ನು ತೆರವುಗೊಳಿಸುವ ಅಧಿಕಾರ ಪರಮಾಧಿಕಾರ ಬಿಬಿಎಂಪಿಗೆ ಇದೆ ಎಂದು ಹೇಳಿದೆ. ರಾಜಾ ಕಾಲುವೆ ತೆರವಿನ ಆಪರೇಷನ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಡೆ ಕೊಡಬೇಕು ಅಂತ ರಾಮಕೃಷ್ಣ ಅನ್ನೋರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಚೆನ್ನೈನ ರೈಲ್ನಲ್ಲಿ ಸಿನಿಮಾ ಮಾದರಿಯಲ್ಲಿ ಭಾರಿ ದರೋಡೆ ನಡೆದಿದೆ.